ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 22ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಪಾರ್ಥ ಅಂತ ಕೃಷ್ಣ ಅರ್ಜುನನನ್ನ ಯಾಕೆ ಕರೆದಿದ್ದಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, 3 ಲೋಕಗಳಲ್ಲೂ ಕೂಡ ನನಗೆ ಯಾವುದೇ ಕರ್ತವ್ಯ ಇಲ್ಲ ಅಂತ ಹೇಳ್ತಾನಲ್ಲ ಕೃಷ್ಣ, ಅದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಇದರಿಂದ ಭಗವಂತ ಮನುಷ್ಯನ ಸಂಬಂಧ ಅನ್ನೋದು ಕೇವಲ ಈ ಲೋಕದ ಜೊತೆ ಇದೆ ಅಲ್ವಾ. ಈಗ ನಾವು ಮನುಷ್ಯರು, ನಮ್ಮ ಸಂಬಂಧ ಯಾವ ಲೋಕದ ಜೊತೆ ಇದೆ? ಈ ಭೂಲೋಕದ ಜೊತೆ. ನಮಗೆ ಪಾತಾಳ ಲೋಕದ ಜೊತೆನೂ ನಮಗೆ ಸಂಬಂಧ ಇಲ್ಲ, ಊರ್ಧ್ವ ಲೋಕಗಳ ಜೊತೆನೂ ಸಂಬಂಧ ಇಲ್ಲ. ನಾವು ಎಲ್ಲಿದ್ದೀವೋ ಅದರ ಜೊತೆ ಮಾತ್ರ ಸಂಬಂಧ ಇದೆ. ಅದಕ್ಕೋಸ್ಕರನೇ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಚತುರ್ವಿಧ ಪುರುಷಾರ್ಥಗಳ ಸಿದ್ಧಿಗೋಸ್ಕರ, ಈ 4 ಸಿದ್ಧಿಗಳಿದೆ, ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವನ ಕರ್ತವ್ಯದ ವಿಧಾನ ಅನ್ನೋದು ಎಲ್ಲಿ ಬರುತ್ತೆ ಅಂದರೆ ಈ ಲೋಕದಲ್ಲೇ ಬರೋದು. ನಾನು ಏನೇ ಮಾಡಬೇಕಾದ್ರೂ ಈ 4 ಪುರುಷಾರ್ಥಗಳನ್ನು ಪ್ರಾಪ್ತಿಗೊಳಿಸ್ಕೊಳ್ಬೇಕು ಅಂತಂದರೆ ಅದು ಈ ಲೋಕದಲ್ಲಿ ನಾನು ಕೆಲಸಗಳನ್ನು, ಕರ್ತವ್ಯಗಳನ್ನು ಮಾಡೋದ್ರಿಂದಾನೇ ಸಿಗುವಂಥದ್ದು. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ಮನುಷ್ಯ, ನಿನಗಿರೋದು ಈ ಲೋಕದ ಜೊತೆ ಸಂಬಂಧ. ನೀನು ಏನಾದರೂ ಸಿದ್ಧಿಯನ್ನು ಪಡಿಬೇಕು ಅಂತಂದರೆ ನೀನು ಪುರುಷಾರ್ಥಗಳನ್ನು ಮಾಡಲೇಬೇಕು. ಆದರೆ ನಾನು ಸಾಧಾರಣ ಮನುಷ್ಯ ಅಲ್ಲ, ಸ್ವಯಂ ನಾನೇ ಎಲ್ಲ ಕರ್ತವ್ಯಗಳ ವಿಧಾನವನ್ನು ಮಾಡುವಂಥ ಸಾಕ್ಷಾತ್ ಪರಮೇಶ್ವರನಾಗಿದ್ದೀನಿ. ಅದಕ್ಕೋಸ್ಕರನೇ ಸ್ವರ್ಗ ಮತ್ತು ಮರ್ತ್ಯ ಮತ್ತು ಪಾತಾಳ. ಸ್ವರ್ಗಲೋಕಗಳು ಅಂದರೆ ಊರ್ಧ್ವ ಲೋಕಗಳು, ಮರ್ತ್ಯಲೋಕ ಅಂದರೆ ಈ ಭೂಲೋಕ, ಪಾತಾಳ ಲೋಕಗಳು ಅಂದರೆ ಕೆಳಗಿನ ನರಕ ಲೋಕಗಳು. ಈ 3 ಲೋಕಗಳಲ್ಲೂ ಕೂಡ ಯಾವಾಗಲೂ ನಾನು ಸ್ಥಿತನಾಗಿದ್ದೀನಿ. ಎಲ್ಲೂ ಇಲ್ಲ ಅಂತ ಹೇಳೋಂಗೆ ಇಲ್ಲ, ಎಲ್ಲ ಕಡೆನೂ ನಾನು ಯಾವಾಗಲೂ ಇರ್ತೀನಿ. ನನಗೆ ಅಂತ ಅಂದ್ಬಿಟ್ಟು ಯಾವ ಲೋಕದಲ್ಲೂ ಕೂಡ ಯಾವ ಕರ್ತವ್ಯನೂ ಕೂಡ ಬಾಕಿ ಇಲ್ಲ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇಲ್ಲಿ 3 ಲೋಕಗಳಲ್ಲೂ ನನಗೆ ಯಾವುದೇ ಕರ್ತವ್ಯ ಇಲ್ಲ ಅಂತ ಹೇಳಿದ್ದಾನೆ. ಆದರೆ ನಾವು ಹಾಗೆ ಹೇಳೋ ಹಾಗಿಲ್ಲ. ಯಾಕೆಂದರೆ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಈ ಲೋಕಕ್ಕೆ ಬಂದಿದ್ದೀವಿ ಅಂತಂದಮೇಲೆ ಇಲ್ಲಿ ನಮ್ಮ ಕರ್ತವ್ಯಗಳು ಅಂತಿರತ್ತೆ. ಆ ಕರ್ತವ್ಯಗಳನ್ನು ಮಾಡಲೇಬೇಕು, ಪುರುಷಾರ್ಥಗಳನ್ನು ನಾವು ಪಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾವು ಕೆಲಸ ಮಾಡಲೇಬೇಕು. ಆದರೆ ಭಗವಂತ ಹಾಗಲ್ಲ, ಅವನಿಗೆ ಯಾವ ಕರ್ತವ್ಯನೂ ಇಲ್ಲ, ಅವನು ಯಾವ ಕೆಲಸನೂ ಮಾಡಬೇಕಾಗಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ನನಗೆ ಈ 3 ಲೋಕಗಳಲ್ಲಿಯೂ ಪಡೆಯಬೇಕಾದ ಯಾವುದೇ ವಸ್ತು ದೊರೆಯದು ಎಂಬುದಿಲ್ಲ. ಈ ಮಾತಿನ ಅರ್ಥ ಏನು ಅಂದರೆ, ನನಗೆ ಈ 3 ಲೋಕಗಳಲ್ಲೂ ಪಡ್ಕೋಬೇಕು ಅನ್ನುವಂಥ ವಸ್ತುನೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಅಂದರೆ ವಸ್ತುಗಳೇ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಏನಿದ್ರ ಅರ್ಥ ಅಂತ ಅಂದ್ಬಿಟ್ಟು. ಉತ್ತರ ಏನು ಅಂತಂದರೆ, ಈ ಮಾತನ್ನು ಹೇಳಿ ಭಗವಂತ ಈ ಲೋಕದ ಮಾತೇನಪ್ಪ, 3 ಲೋಕಗಳಲ್ಲೂ ಕೂಡ ಎಲ್ಲೂ ಕೂಡ ನನಗೆ ಸಿಗದೇ ಇರುವಂಥ ಯಾವ ವಸ್ತು ಕೂಡ ನಾನು ಪಡ್ಕೊಳ್ಳೋಕ್ಕಾಗಲ್ಲ ಅಂತಿಲ್ಲ, ಅಥವಾ ನಾನು ಪಡ್ಕೋಬೇಕಾಗಿರೋದು ಇನ್ನೇನೋ ಉಳಿದಿದೆ ಅನ್ನೋ ಬಾಕಿ ಉಳಿದಿದೆ ಅಂತ ಹೇಳೋದಕ್ಕೂ ಆಗೋದಿಲ್ಲ. ಅಂದರೆ ಎಲ್ಲವೂ ನನ್ನದೇ, ಎಲ್ಲವೂ ನಾನೇ ಸೃಷ್ಟಿ ಮಾಡಿದ್ದೀನಿ ಅಂತಂದ್ಮೇಲೆ ಎಲ್ಲವೂ ನಂದೇ ಅಲ್ವಾ. ಅಂದರೆ ನಮ್ಮ ಹತ್ರ ಕೆಲವೊಂದು ವಸ್ತುಗಳಿರುತ್ತೆ, ಇನ್ನು ಕೆಲವೊಂದು ನಮ್ಮ ಪಡ್ಕೊಳ್ಳುವಂಥದ್ದು ಬಾಕಿ ಇರುತ್ತೆ ಅಲ್ವಾ. ಎಷ್ಟೇ ಇದ್ರೂ ಯಾವುದೋ ಒಂದು ಇಲ್ಲದೆ ಇರೋದು ನಮ್ಮ ಹತ್ರ ಇರುತ್ತೆ. ಅದನ್ನು ನಾನು ಪಡ್ಕೋಬೇಕು ಅಂತ ಆಸೆ ಇರುತ್ತೆ, ಆಸೆ ಇಲ್ಲದೇನೂ ಇರುತ್ತೆ, ಆದರೆ ಬಾಕಿ ಅಂತೂ ಇರುತ್ತಲ್ವಾ. ಆದರೆ ಭಗವಂತನಿಗೆ ಹಾಗಲ್ಲ. ಯಾಕೆ ಅಂತಂದರೆ ನಾನು ಸರ್ವೇಶ್ವರ ಅಂತ ಹೇಳ್ತಾನೆ. ಪೂರ್ಣ ಕಾಮ ಮತ್ತು ಎಲ್ಲ ರಚನೆಗಳನ್ನು ಮಾಡುವಂಥವನು ನಾನೇ. ಸರ್ವೇಶ್ವರ ಅಂದರೆ ನಾನೇ ಎಲ್ಲವನ್ನು ಕೊಟ್ಟವನು ಅಂತಂದಮೇಲೆ ಎಲ್ಲವೂ ನಂದೇ ಅಂತ ಅರ್ಥ. ಅಂದಮೇಲೆ ಪಡ್ಕೊಳ್ಳೋದಕ್ಕೆ ಇನ್ನೇನಿದೆ? ಏನೂ ಇಲ್ಲ. ಆಮೇಲೆ ಪೂರ್ಣ ಕಾಮ. ಪೂರ್ಣ ಕಾಮ ಅಂತಂದರೆ ಯಾವುದೇ ಕಾಮನೆಗಳು ಇಲ್ಲದೆ ಪೂರ್ಣವಾಗಿರುವಂಥವನು, ಮತ್ತು ಎಲ್ಲ ರಚನೆಗಳನ್ನು ಮಾಡುವಂಥವನೇ ಅವನು ಅಂತಂದಮೇಲೆ ಅವನು ಪಡ್ಕೊಳ್ಬೇಕಾಗಿರುವಂಥದ್ದು ಏನಿದೆ? ಸೊ ಪಡ್ಕೋಬೇಕಾಗಿರುವಂಥದ್ದು ಏನೂ ಇಲ್ಲ ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ನನಗೆ ಈ 3 ಲೋಕಗಳಲ್ಲೂ ಕೂಡ ಪಡಿಬೇಕಾಗಿರುವಂಥ ಯಾವುದೇ ವಸ್ತು ಸಿಗೋದಿಲ್ಲ ಅನ್ನುವಂಥದ್ದು ಏನೂ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾನೆ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಆದರೂ ಕೂಡ ನಾನು ಕರ್ಮಗಳಲ್ಲಿಯೇ ಪ್ರವೃತ್ತನಾಗಿರ್ತೀನಿ ಅಂತ ಹೇಳ್ತಾ ಇದ್ದಾನಲ್ಲ, ಇದಕ್ಕೆ ಅರ್ಥ ಏನು?
ಉತ್ತರ ಏನು ಅಂತಂದ್ರೆ, ಈ ರೀತಿ ಹೇಳಿ ಭಗವಂತ ನನಗೆ ಯಾವುದೇ ವಸ್ತುವಿನ ಅವಶ್ಯಕತೆ ಇಲ್ಲ. ಮತ್ತೆ ನನಗೋಸ್ಕರ ಅಂತ ಯಾವ ಕರ್ತವ್ಯನೂ ಬಾಕಿ ಉಳಿದಿಲ್ಲ. ಅಂದ್ರೆ ನಾನು ಮಾಡಬೇಕಾಗಿರುವಂಥದ್ದು ಏನೂ ಇಲ್ಲ. ಆದ್ರೂ ಕೂಡ ನಾನು ಲೋಕ ಸಂಗ್ರಹದ ದೃಷ್ಟಿಯಿಂದ, ಅಂದ್ರೆ ಲೋಕಕ್ಕೆ ಒಳ್ಳೇದಾಗಲಿ, ಏನೋ ಒಂದು ಒಳಿತಾಗಲಿ ಅನ್ನುವಂಥ ದೃಷ್ಟಿಯಿಂದ ನಾನು ಎಲ್ಲಾ ಜನರ ಮೇಲೆ ದಯೆಯನ್ನ ಮಾಡಿ, ದಯೆಯನ್ನ ಇಟ್ಟು ಕರ್ಮಗಳಲ್ಲಿ ತೊಡಗಿರ್ತೀನಿ. ಅಂದ್ರೆ ಇವ್ರಿಗೆಲ್ಲ ಒಳಿತಾಗ್ಲಿ ಅಂತ ಮನಸ್ಸಲ್ಲಿಟ್ಕೊಂಡು, ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ನಿಮಗೆಲ್ಲ ದಯೆ ತೋರಿ ನಾನು ಈ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಕರ್ಮಗಳ ತ್ಯಾಗವನ್ನ ಮಾಡೋದಿಲ್ಲ. ಅಂದ್ರೆ ಕರ್ಮವನ್ನ ಮಾಡ್ತೀನೇ ಹೊರತು ಕೆಲಸವನ್ನ ಬಿಡೋದಿಲ್ಲ. ಅದಕ್ಕೋಸ್ಕರನೇ ಮನುಷ್ಯರು ನನಗೆ ಭೋಗಗಳಲ್ಲಿ ಆಸಕ್ತಿ ಇಲ್ಲ, ಮತ್ತು ನನಗೆ ಕರ್ಮಗಳ ಫಲರೂಪದಲ್ಲಿ ಯಾವುದೇ ವಸ್ತುವಿನ ಅವಶ್ಯಕತೆಯೂ ಇಲ್ಲ. ಹಾಗಾದ್ರೆ ನಾನು ಕರ್ಮವನ್ನ ಯಾಕೆ ಮಾಡಲಿ? ಅಥವಾ ನನಗೆ ಪರಮ ಪದದ ಪ್ರಾಪ್ತಿ ಆಗಿ ಹೋಗಿದೆ, ಮಾಡೋ ಅಗತ್ಯ ಏನಿದೆ ಅಂತ ತಿಳ್ಕೊಂಡು ಯಾವುದೇ ಕೆಲಸಗಳನ್ನ ತ್ಯಾಗ ಮಾಡಬಾರ್ದು. ಅಂದ್ರೆ ಈಗ ನಾನು ಏನೂ ಮಾಡದೆ ಸುಮ್ಮನೆ ಇದ್ರೆ ಇದ್ರಲ್ಲಿ ಏನೂ ಇಲ್ಲ ಅನ್ಸುತ್ತೆ. ಅದಕ್ಕೆ ಕೃಷ್ಣನೂ ಮಾಡ್ತಾ ಇಲ್ಲ ಅಂತ ಅನ್ಕೊಂಡು ಮನುಷ್ಯರು ಏನು ಮಾಡ್ತಾರೆ, ನನಗೆ ಯಾವುದೋ ಭೋಗಗಳಲ್ಲಿ ಆಸಕ್ತಿ ಇಲ್ಲ ಅಂದ್ರೆ ಏನು, ನಾನು ಕರ್ಮವನ್ನು ಮಾಡಬೇಕಾಗಿಲ್ಲ, ನನಗೆ ಯಾವುದು ಭೋಗಗಳಲ್ಲಿ ಆಸಕ್ತಿ ಇಲ್ಲ, ನನಗೆ ಕರ್ಮಗಳ ಫಲದಲ್ಲಿರುತ್ತಲ್ಲ ಅದರಿಂದ ಬರುವಂಥ ವಸ್ತು ಇದೆಯಲ್ಲ ಅದು ಕೂಡ ನನಗೆ ಅವಶ್ಯಕತೆ ಇಲ್ಲ. ಸೊ ನಾನು ಯಾಕೆ ಕೆಲಸ ಮಾಡಲಿ, ನನಗೆ ಪರಮಪ್ರದದ ಪ್ರಾಪ್ತಿ ಆಗೋಗಿದೆ ಅಂತ ಅಂದ್ಬಿಟ್ಟು ಅವರು ಕೆಲಸ ಮಾಡಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಏನು ಮಾಡೋದು? ಯಾಕೆ ಅಂತಂದ್ರೆ ಬೇರೆ ಯಾವುದೇ ಕಾರಣದಿಂದ ಕರ್ಮ ಮಾಡುವಂಥ ಅವಶ್ಯಕತೆ ಇಲ್ಲದೆ ಇದ್ರು, ಅಂದ್ರೆ ನನಗೆ ಯಾವುದೇ ವಸ್ತುಗಳ ಅವಶ್ಯಕತೆನೂ ಇಲ್ಲ, ನನಗೆ ಏನು ಪಡ್ಕೊಳ್ಬೇಕು ಅಂತ ಒಂದು ಆಸಕ್ತಿನೂ ಇಲ್ಲ, ನನಗೆ ಆತ್ಮ ಸಾಕ್ಷಾತ್ಕಾರ ಆಗೋಗಿದೆ, ನಾನು ಯಾಕೆ ಕೆಲಸ ಮಾಡಬೇಕು ಅಂತ ಅವ್ನು ತಿಳ್ಕೋಬಾರ್ದು. ನನಗೇನೂ ಅವಶ್ಯಕತೆ ಇಲ್ಲ ಅಂತಂದ್ರೂ ಕೂಡ ಲೋಕ ಸಂಗ್ರಹದ ದೃಷ್ಟಿಯಿಂದ ನಾವು ಕೆಲಸಗಳನ್ನು ಮಾಡಲೇಬೇಕು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಭಗವಂತ ಆದರೂ ಕೂಡ ನಾನು ಕರ್ಮಗಳಲ್ಲೇ ಪ್ರವೃತ್ತನಾಗಿರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇದರಿಂದ ನಮ್ಗೇನು ಅರ್ಥ ಆಗುತ್ತೆ? ಒಂದು ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು. ಈಗ ನನಗೆ ಯಾವುದೇ ವಸ್ತುಗಳಲ್ಲಿ ಆಸಕ್ತಿ ಇಲ್ಲ, ಭಗವಂತ ನನಗೆ ಸಿಕ್ಕಿಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ, ಅಂದರೆ ನಂಗೆ ಆತ್ಮ ಸಾಕ್ಷಾತ್ಕಾರ ಆಗೋಗಿದೆ. ಹಾಗಾದರೆ ನಾನು ಸುಮ್ಮನೆ ಕೂತ್ಕೊಂಡಿರೋದಾ? ಇಲ್ಲ. ನಮ್ಮ ಕೆಲಸ ಮುಗೀತು ಅಂತಂದರೆ ನಾವು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಬೇಕು, ಬೇರೆಯವರ ಒಳಿತಿಗೋಸ್ಕರ ಕೆಲಸ ಮಾಡಬೇಕು. ಅವರು ಕೂಡ ನಮ್ಮ ಜೊತೆ ಪರಂಧಾಮಕ್ಕೆ ಬರಬೇಕಲ್ವ? ಆ ರೀತಿಯ ಕೆಲಸಗಳು, ಏನೋ ಒಂದು ಒಳ್ಳೆ ಕೆಲಸಗಳನ್ನು ಹುಡುಕೊಂಡು ಅದಕ್ಕೋಸ್ಕರ ಮಾಡಬೇಕು. ಈ ಜಗತ್ತಿಗೆ ಒಳ್ಳೆಯದಾಗತ್ತೆ ಅಂತಂದ್ಬಿಟ್ಟು ಈಗ ಬೇಕಾದಷ್ಟು ಜನ ಆತ್ಮ ಸಾಕ್ಷಾತ್ಕಾರವಾಗಿರುವಂಥ ಗುರುಗಳಿದ್ದಾರೆ, ಸದ್ಗುರುಗಳಿದ್ದಾರೆ, ಭಕ್ತರಿದ್ದಾರೆ, ಬೇಕಾದಷ್ಟು ಜನ ಸಾಧು ಸಂತರಿದ್ದಾರಲ್ವ, ಅವರೆಲ್ಲ ತಮಗೆ ಆತ್ಮ ಸಾಕ್ಷಾತ್ಕಾರ ಆಗೋಯ್ತು ಅಂತ ಬರೀ ತಿನ್ಕೊಂಡು ಮಲ್ಕೊಂಡಿರ್ತಾರ? ಇಲ್ಲ, ಅವ್ರು ಏನಾದರೂ ದೇಶದ ಒಳಿತಿಗೋಸ್ಕರ, ಜನರ ಒಳಿತಿಗೋಸ್ಕರ ಏನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದನ್ನು ನೋಡ್ಬಿಟ್ಟು ನಾವು ಸನ್ಯಾಸಿಗೆ ಯಾಕೆ ಈ ಕೆಲಸ ಬೇಕು, ಸನ್ಯಾಸಿಗೆ ಯಾಕೆ ಆ ಕೆಲಸ ಬೇಕು ಅಂತ ನಾವು ದೂಷಣೆ ಮಾಡ್ತೀವಿ ಅಲ್ವಾ? ಆದರೆ ಅವ್ರಿಗೆ ಗೊತ್ತಿರುತ್ತೆ, ನಂದು ಕೆಲಸ ಮುಗೀತು, ಇಲ್ಲೇನೋ ಒಂದು ಕೆಟ್ಟದ್ದು ನಡೀತಾ ಇದೆ, ನಾನು ಇದನ್ನು ಸರಿಪಡಿಸ್ಬೇಕು, ಜನರಿಗೆ ಒಳ್ಳೇದಾಗಬೇಕು ಅಂತ ಅವ್ರು ಮುಂದೆ ಬಂದು ಆ ಕೆಲಸಗಳಲ್ಲಿ ತೊಡಗಿರ್ತಾರೆ. ಆದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾವು ಯೋಚನೆ ಮಾಡೋ ರೀತಿನೇ ಬೇರೆ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಆತ್ಮ ಸಾಕ್ಷಾತ್ಕಾರ ಭಗವಂತನನ್ನು ಪಡೆದಿದ್ರೂ ಕೂಡ ಲೋಕ ಸಂಗ್ರಹಣೆಗೋಸ್ಕರ ಕೆಲಸ ಮಾಡಬೇಕು, ಅದಕ್ಕೋಸ್ಕರ ನಾನು ಕೂಡ ಕೆಲಸ ಮಾಡ್ತೀನಿ ಅಂತ ಇಲ್ಲಿ ಕೃಷ್ಣ ಸ್ವಯಂ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.